ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹರಿಕಥಾಮೃತ ಸಾರದ 22ನೇ ಸಂಧಿ ಸಕಲ ದುರಿತ ನಿವಾರಣೆ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಓಕೆನಾ? ತಮ್ಮ ಹೆಸರು ಹೇಳಿ. ಮಂಜುಳಾ ಮುರಳಿ. ಮಂಜುಳಾ ಮುರಳಿ. ಮುರಳಿನ ಮಂಜುಳಾ ಮುರಳಿ. ಓಕೆ. ಎಲ್ಲಿ ತಾವಿರೋದು? ನಾವು ಮತ್ತೆ ನಾವೇನು ಗೋಕುಲ. ಹಾಂ, ಗೋಕುಲ. ಇವಾಗ ಈ ಸಂಘಕ್ಕೆ ಸೇರ್ಕೊಂಡಿದ್ದು, ಸ್ವಲ್ಪ ದಿವಸದಿಂದ ಸೇರ್ಕೊಂಡಿದ್ದೀವಿ. ಓಕೆ. ಈ ಒಂದು ರಥ ಬರ್ತಾ ಇದೆ ಅಂತ ತಮಗೆ ಗೊತ್ತಾಯಿತು. ರಥೋತ್ಸವ ಕಾರ್ಯಕ್ರಮ ಬಂದಿದೆ. ಓಕೆ, ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡೋದ? ಕೇಳದ. ಅನಿಮಿಷಾದಿ ಸಮಸ್ತ ಚೇತನಗಳು ತತ್ಫಲಗಳನ್ನು ಉಣ್ಣುವುದು ಯಾವ ಸಮಯದಲ್ಲಿ ಮಾತ್ರ ಸಾಧ್ಯವಾಗುವುದು? ಇನ್ನೊಂದ್ಸಲಿ ಕೇಳಲೇ? ಕನ್ಫ್ಯೂಷನ್ ಅಲ್ಲ. ಅನಿಮಿಷಾದಿ ಸಮಸ್ತ ಚೇತನಗಳು ತತ್ಫಲಗಳನ್ನು ಉಣ್ಣುವುದು ಯಾವ ಸಮಯದಲ್ಲಿ ಮಾತ್ರ ಸಾಧ್ಯ? ಅವರು ಸೃಷ್ಟಿಗೆ ಬಂದಾಗ ಮಾತ್ರ ಸಾಧ್ಯ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಬರಲ್ಲ? ವೇದಗಳು ಯಾವುದರಿಂದ ರಹಿತವಾಗಿವೆ? ರಹಿತವಾಗಿದೆ. ಮತ್ತೆ ಹಾಗೆ ಮೃಷ ಅಂದರೆ ಏನು? ಪ್ರಾಣಿ ಅಲ್ಲ, ಇಲ್ಲಿ ಇದೆ ಏನಂದರೆ ಅಲ್ಲಲ್ಲ, ವೃಷ ರಹಿತವಾಗಿವೆ ಅಂದರೆ ಏನು ರಹಿತವಾಗಿವೆ? ಕರೆಕ್ಟ್, ನೀವು ಹೇಳಿದ ಉತ್ತರ ಸರಿಯಾಗಿದೆ. ದೋಷರಹಿತವಾಗಿವೆ ಅಲ್ವಾ? ವೇದಗಳಲ್ಲಿ ಯಾವುದೇ ದೋಷಗಳಿಲ್ಲ, ಯಾಕೆಂದರೆ ಅದನ್ನು ಯಾರಿಂದನೂ ರಚನೆ ಮಾಡಲ್ಪಟ್ಟಿದ್ದಲ್ಲ ಅಲ್ವಾ? ಅದರಿಂದ ದೋಷಗಳೇ ಇಲ್ಲ. ದೋಷರಹಿತವಾಗಿದ್ದು ವೃಷರಹಿತವಾಗಿದ್ದಲ್ಲ. ಸರಿಯಾದ ಉತ್ತರ. ಪರಗತಿಗಿದು ನಿರ್ಧಾರ ನೋಡೋ, ಪರಗತಿಗಿದು ನಿರ್ಧಾರ ನೋಡೋ, ಪರಗತಿಗಿದು ನಿರ್ಧಾರ ನೋಡೋ, ನಿರಂತರ ಹರಿಯ ಭಜನೆ ಮಾಡೋ, ನಿರಂತರ ಹರಿಯ ಭಜನೆ ಮಾಡೋ. ವೇದಶಾಸ್ತ್ರಗಳ ಓದಿದರೇನೋ, ವೇದಶಾಸ್ತ್ರಗಳ ಓದಿದರೇನೋ, ಸಾಧನಕ್ಕಿದು ನಿರ್ಧಾರ ಕಾಣೋ, ಸಾಧನಕ್ಕಿದು ನಿರ್ಧಾರ ಕಾಣೋ, ನಿರಂತರ ಹರಿಯ ಭಜನೆ ಮಾಡೋ, ನಿರಂತರ ಹರಿಯ ಭಜನೆ ಮಾಡೋ ಅಂತ ದಾಸರು ಹೇಳ್ತಾರೆ. ಯಾಕೆ ಅಂತಂದ್ರೆ, ಈಗ ಹೇಳಿದ್ರು ನೋಡ್ರಿ, ವೇದಗಳಲ್ಲಿ ಯಾವುದೇ ದೋಷಗಳಿಲ್ಲ. ಹರಿಭಜನೆ ಮಾಡುವಾಗ ನಾವೇನು ಮಾಡ್ತೀವಿ? ಏನು ಮಾಡಲ್ಲ. ಒಂಥರ ಏನಿರ್ತದೆ, ನಮಗೆ ತನ್ಮಯತೆ ಇರ್ತದೆ, ಅದರಲ್ಲೇ ಮನಸ್ಸಿರುತ್ತೆ ಅಲ್ವಾ? ಅದಕ್ಕೆ ಏನಂದರೆ ಕಲಿಗಾಲದಲ್ಲಿ ಅದು ಹೆಚ್ಚಾಗಿ ಸ್ತ್ರೀಯರಿಗೆ ಏನು ಹೇಳಿದರು? ಹರಿಭಜನೆಯಲ್ಲಿ ಯಾವಾಗಲೂ ನಿಂತವರು ಅಂದರೆ ನಿಮಗೆ ದುರಿತ ರಾಶಿಗಳು ಓಡಿ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಆ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಭಜನಾ ಮಂಡಳಿಯವರೇ ಇರೋದರಿಂದ ಹೇಳಲೇಬೇಕಾಗಿಲ್ಲ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ಲಾ ತಮಗೆ? ಈ ವಸುಂಧರೆಯಲ್ಲಿ ಶ್ರೀ ಭೂದೇವಿಯ ಅರಸನ ಯಾವ ಕರ್ಮಗಳನ್ನು ಕೀರ್ತಿಸಬೇಕು? ಈ ವಸುಂಧರೆಯಲ್ಲಿ ಶ್ರೀ ಭೂದೇವಿ ಅರಸನ ಯಾವ ಕರ್ಮಗಳನ್ನು ಕೀರ್ತಿಸಬೇಕು? ಸುಗುಣ ಕರ್ಮಗಳನ್ನು ಹೇಳ್ತಾರೆ. ಸುಗುಣದ ಖಣಿಯೇ ನೀ ಬಾರಯ್ಯ, ಎಮ್ಮಘವ ನೋಡಿಸಲು ನೀ ಬಾರಯ್ಯ ಅಂತ ಯಾಕೆ ಹೇಳಿದರು ಅಂದರೆ, ಸುಗುಣ ಕರ್ಮಗಳನ್ನು ಪರಮಾತ್ಮನಂದು ಕೊಂಡಾಡ್ತಾ ಇದ್ದರೆ ನಮಗೆ ಒಳ್ಳೆಯದನ್ನು ಆಗುತ್ತೆ. ಯಾಕೆಂದರೆ ಅವನಲ್ಲಿ ದುರ್ಗುಣಗಳೇ ಇಲ್ಲ. ಅದರಿಂದ ಸುಗುಣ ಕರ್ಮಗಳನ್ನು ನಾವು ಯಾವಾಗಲೂ ಕೊಂಡಾಡ್ತಾ ಇರಬೇಕು ಅಂತ ಸರಿಯಾದ ಉತ್ತರ. ಈ ವಸುಂಧರೆಯಲ್ಲಿ ಶ್ರೀ ಭೂದೇವಿ ಅರಸನ ಸುಗುಣ ಕರ್ಮಗಳನ್ನು ನಾವು ಯಾವಾಗಲೂ ಕೀರ್ತಿಸಬೇಕು ಅಂದರೆ ಹೇಳ್ತಾ ಇರಬೇಕು, ಗಾನ ಮಾಡ್ತಾ ಇರಬೇಕು ಅಂತ ದಾಸರಾಯರು ಹೇಳಿದ್ದಾರೆ.
ಇನ್ನು ಕೊನೆಯ ಒಂದು ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ. ತಾವು ಏನು ಮಾಡ್ಕೊಂಡಿದ್ದೀರಾ? ಇಲ್ಲಂತೂ ಬರ್ತೀರಿ, ತಾವು ಭಜನಾ ಮಂಡಳಿ ಒಳಗಿದ್ದೀರಿ, ಸೇರಿದ್ದೀರಾ. ಅದಲ್ಲದೆ ತಮ್ಮದೇನಾದ್ರು ವೈಯಕ್ತಿಕವಾದ ಸಾಧನೆ ಏನಾದ್ರು ಇದೆಯಾ? ತಪ್ಪಿಲ್ಲ, ಮದುವೆ ಮಾಡಿ ಹೊಸ್ದಾಗಿ ಸೇರಿಕೊಂಡು ಜೋರಾಗಿ ಹೇಳ್ಬೇಕಮ್ಮ, ಜೋರಾಗಿ ಹೇಳ್ಬೇಕು. ಜೋರಾಗಿ ನೀವು ಹಂಗೇನೆ ಸ್ಪೆಷಲ್ ಅಂತ ಏನಿಲ್ಲ, ಹೌಸ್ ವೈಫ್ ಅಲ್ವಾ? ಓಕೆ. ಕೊನೆ ಪ್ರಶ್ನೆಗೆ ಬರಲ್ಲ ತಮಗೆ. ಯಜ್ಞ ಪುರುಷನ ಪುತ್ರಿಯರು ಏನಾಗಿ ಅವತರಿಸಿದರು? ಗೋಪಿಕಾ ಸ್ತ್ರೀಯರಾಗಿ ಅವತರಿಸಿದರು. ಇನ್ನು ಸ್ವಲ್ಪ ಜೋರಾಗಿ ಕರೆಕ್ಟಾಗಿ. ಗೋಪಿಕಾ ಸ್ತ್ರೀಯರಾಗಿ ಅವತರಿಸಿದರು. ಸರಿಯಾದ ಉತ್ತರ. ಯಾಕೆಂದರೆ ಸದಾ ಪರಮಾತ್ಮನ ಜೊತೆಗೆ ಇರಬೇಕು ಅಂತ ಅನ್ನೋ ಒಂದು ಇದರಿಂದ ಅವ್ರು ಏನು ಮಾಡಿದ್ರು, ಯಜ್ಞ ಪುರುಷನ ಪುತ್ರಿಯರು ಇದು ಏನು ಗೋಪಿಕಾ ಸ್ತ್ರೀಯರಾಗಿ ಅವತಾರವನ್ನು ಮಾಡಿದರು. ತಾವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಾಗವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ತಮಗೆ ನಮ್ಮ ಒಂದು ವಿದ್ಯಾಲಯದ ಪರವಾಗಿ ಧನ್ಯವಾದ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಧರ ದುರ್ಗಾ ಮನೋರಮ ವೇದ ಮುಖ ಸುಮನ ಸಗಣ ಸಮ ರಾಧಿತ ಪದಂಭೋಜ ಜಗದಂತರ್ಬಹಿರ್ವ್ಯಾಪ್ತ. ಗೋಧರ ಪಣಿವರಾತ ಪತ್ರ ನಿಷೇಧ ದೂರ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಸ್ತುತ್ಯ ಪೂಜ್ಯ